ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾನು ಮತ್ತು ನಮ್ಮ ಅತ್ತೆ ಇವತ್ತು ಔಟ್ಸೈಡ್ ಬಂದಿದ್ವಿ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಇಲ್ಲಿ ಬಸ್ ಸ್ಟ್ಯಾಂಡಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಫೀಸಿಗೆ ಹೋಗಿದಾಗ ನನ್ನ ಸ್ಯಾಲ್ರಿ ಏನು ಬರ್ತಿತ್ತೋ ಅದನ್ನು ಗೋಲ್ಡಿಗೆ ಕಟ್ಟು ಅಂತ ಹೇಳ್ಬಿಟ್ಟು ನಾವು ಆ್ಯಕ್ಚುಲಿ ಇವತ್ತು KCC ಗೋಲ್ಡ್ಗೆ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ ಅಂತ ಬಂದಿದ್ವಿ. ನಮ್ಮ ಪೂರ್ತಿ ಒಂದು ಸ್ಕೀಮ್ ಕಟ್ಟಿದ್ದು, ಅದು ಸ್ಕೀಮು ಕ್ಲೋಸ್ ಮಾಡೋದಾ ಏನು ಕಂಟಿನ್ಯೂ ಮಾಡೋದಾ ಡೌಟೆಲ್ಲ ಬಂದ್ವಿ. ತೊಗೊಳ್ಬೇಕಂತ ಇಂಟೆನ್ಷನ್ ಏನೂ ಇಲ್ಲ, ಕಲೆಕ್ಷನ್ ಚೆನ್ನಾಗಿದೆ ಅಂತ ನೋಡ್ಕೊಂಡಿದ್ವಿ. ಬಟ್ ಕಲೆಕ್ಷನ್ ಅದರಲ್ಲಿ ಒಂದು ಜ್ಯುವೆಲ್ರಿ ಇಷ್ಟ ಆಯ್ತು ಅಂತ ಒಂದು ಪರ್ಚೇಸ್ ಮಾಡಿದ್ವಿ. ಅದು ಯಾವುದು ಅಂತ ಮನೆಗೆ ಹೋಗಿ ತೋರಿಸ್ತೀವಿ, ಬನ್ನಿ. ಈ ಸಾಹಸ ಮಾಡಿಲ್ಲ, ಸಾಹಸ ಮಾಡ್ತದ. ನೀನೇನೋ ಇವಾಗ ಇಳಿಯಕ್ಕೆ ಬರ್ಬಾರ್ದ, ಮಸ್ತ್ ಇರ್ತದ ನೋಡಂಗೆ. ತರ್ವಾಂದಿರ್ಬೇಕಾಗೆ ಸಿಕ್ತಾ ಕ್ಲಿಪ್ ಬೈತಾರೆ ಆ ಕಡೆ ಪಕ್ಕದವ್ರು. ಕೆಳಗೆ ಮುಸ್ಲಿಮ್ಸ್ ಅವ್ರು ಇದ್ದಾರೆ, ಬೈಸ್ಕೊಂತಾರೆ. ತಡೀರಿ, ಕೆಳಗೆ ಮೇಲೆ ಬಂದ್ರೆ ಇರ್ತೈತೆ ಮಜಾ. ಅವಾಗ ಅತಿ ಬಾ, ಅತಿ ಇಲ್ಲಿ, ಅತಿ ಅತಿ ಎಷ್ಟು ಜೋರಾಗಿ ಹೇಳಿದ್ರು ನೋಡು, ಅತಿ ಅಂತ ಇದಕ್ಕೆ. ಕಾವ್ಯ ಡ್ಯಾನ್ಸ್ ಮಾಡ್ಬಾರ್ದು ಹಂಗೆಲ್ಲ. ಕಾವ್ಯ, ನಂದಿತಾ, ಚಿನ್ನು, ಪ್ರೀತಿ ಇವ್ರ ಮನೆಯಲ್ಲಿದ್ದಾಗ ಹೆಂಗಿರ್ತಾರ ನೋಡ್ರಿ ಈಗ ಈ ತರ. ನಾವು ಹೊರಗೆ ಹೋಗ್ಬಿಟ್ಟು ಮನೆಗೆ ಬಂದೀವಿ. ಹೊರಗಡೆ ಹೋದಾಗ ಅಲ್ಲೇನು ಊಟ ಏನು ಮಾಡಿದ್ದಿಲ್ಲ. ಸೊ ಅದಕ್ಕೆ ನಮ್ಮ ಅತ್ತೆಗೆ ನಮ್ಮ ಮನೇಲಿ ನುಗ್ಗೆಕಾಯಿ ಸಾರು ಅನ್ನ ಮಾಡಿದ್ದಾರೆ ಅಂತೇಳಿ ಓಡಿ ಓಡಿ ಬಂದು ತಿನ್ನೋಣ ಅಂತ ಇದು ಮಾಡ್ತಿದ್ದೀನಿ. ಇಲ್ಲಿ ನೋಡ್ರಿ, ಅನ್ನನೇ ಇಲ್ಲ. ತುಂಬಾ ಬೇಜಾರಾಯ್ತು. ಏನು ನಾನು ಸಾಂಬಾರ್ ಮಾಡಿದ್ದೀನಿ, ಹೆಂಗಿದೆ ಅಂತ ಟೇಸ್ಟ್ ಹೇಳ್ಬೇಕು. ಪ್ರೀತಿ ಶೆಟ್ಟಿ ಅವರು ಈಗ ನೀನು ತಿಂದು ಹೆಂಗೈತೆ ಅಂತ ಹೇಳ್ಬೇಕು. ನಿಜವಾಗೂ ಎಷ್ಟು ಚಂದ. ಹೋಟ್ಲಲ್ಲಿ ಎಲ್ಲೂ ತಿಂದಿಲ್ಲ, ಫಸ್ಟ್ ಟೈಮ್ ನಾವು ಏನು ತಿನ್ನಿಲ್ಲ ಬಂದಿರೋದು. ಅಷ್ಟು ಬೆಳಗಿಂದ ಅಡ್ಡಾಡಿ. ಸಾಂಬಾರ್ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ. ನಾನು ಫಸ್ಟ್ ಟೈಮ್ ಮಾಡಿರೋದು ಈ ಥರ ಸಾಂಬಾರ್. ಹೀಗೆ ತಗೊಂಬಂದು ಕೊಟ್ಟಾರೆ. ಆವಾಗಲೇ ನೋಡ್ರಿ ಅನ್ನ ಖಾಲಿ ಆಗಿತ್ತು. ಚೆನ್ನಾಗಿತ್ತಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ನುಗ್ಗಿಕಾಯಿ ಸಾರು ಅನ್ನ ಚೆನ್ನಾಗತ್ತೆ ಸಾರು. ಹೌದು, ಅದಕ್ಕೆ ಓಡೋಡ್ ಬಂದಿದ್ದು ಅಲ್ಲಿಂದ ಇಲ್ಲಿಗೆ. ಚೆನ್ನಾಗೈತೆ. ಅನ್ನನೇ ಇಲ್ಲ. ನಾವು ಸ್ವಲ್ಪ ಇವಾಗ ನಾವು ಶಾಪಿಂಗ್ ಹೊಂಟಿದ್ದೀವಿ ಗೈಸ್. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನಂತರೂ. ಸುತ್ತಿ ಅಂಗಡಿ. ಫಸ್ಟಿಗೆ ನಾವು ಇನ್ಕಮ್ಮಿಂದ ಇನ್ಕಮ್ ಸರ್ಟಿಫಿಕೇಟ್ ಮಾಡಲಿಕ್ಕೋಸ್ಕರ ಹೋಗಿದ್ವಿ ಸೈಬರ್ಗೆ. ಆಮೇಲೆ VRL ಹೋಗಿದ್ವಿ. ಆಮೇಲೆ ಬಟ್ಟೆ ಶಾಪಿಗೆ ಹೋಗಿದ್ವಿ. ಆಮೇಲೆ ಮತ್ತು ಗೋಲ್ಡ್ ಶಾಪಿಗೆ ಹೋಗಿದ್ವಿ. ಗೈಸ್ ನಾವಿವಾಗ ನೈಟ್ ರೈಡ್ ಹೋಗ್ತಾ ಇಲ್ಲ, ಈಸಿ ಬೈಗೆ ಹೋಗ್ತಾ ಇದ್ದೀವಿ. ಇವತ್ತಂದ್ರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸ್ಕೂಟಿಯಲ್ಲಿ ಸುತ್ತಿ VRL, ಸೈಬರ್, ಬಟ್ಟೆ ಶಾಪು, ಗೋಲ್ಡ್ ಶಾಪು ಫುಲ್ಲು. ಬಟ್ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನೇ ಸ್ಕೂಟಿ ಹೊಡೆದಿದ್ದಲ್ಲ. ಸೊ ಅದಕ್ಕೆ ಆಗಿಲ್ಲ. ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಎಲ್ಲ ನಿಮಗೆ ಹಾಕ್ತೀನಿ ನೋಡಿ. ನಮ್ಮ ಅಕ್ಕ ಅವರು ಬರ್ತಿದ್ದಾರೆ, ಅವರೊಂದು ಸ್ಕೂಟಿ ತೊಗೊಂಬರ್ತಾ ಇದ್ದಾರೆ. ಪ್ರೀತಿ ಇದ್ರಲ್ಲಿ ಹೋಗ್ತಾ ಇದ್ದೀನಿ. ಫ್ಲಾಶ್ ಆಫ್ ಮಾಡಿ. ನಮ್ಮ ಬೇಬಿ ಸ್ಕೂಟಿ, ಬೇಬಿ ಅಂದರೆ ನಾವು ಇವಾಗ ಈಸಿ ಬೈಗೆ ಹೋಗ್ತಾ ಇದ್ದೀವಿ. ಬೈಕ್ ಹೊಡೆದು ಏನಾದ್ರು ತುಂಬ ದಿವಸಕ್ಕೆ ಹೊಡಿತಿದ್ದೀನಲ್ಲ, ಫುಲ್ ಹಂಗೆ ಹೊಡಿಯೋದೆ. ಹಾಸ್ಪಿಟಲ್ಗಂತೆ ಅಲ್ಲಂತೆ. ರೈಸ್ ನನಗೆ ಕೊಪ್ಪಳ ಹೊಸದಲ್ಲ. ಸೊ ಕೊಪ್ಪಳಕ್ಕೆ ಬಂದರೆ ನಮ್ಮೂರಕ್ಕಿಂತ ಜಾಸ್ತಿ ನಾನು ಇಲ್ಲಿ ಪ್ಲೇಸ್ಗಳು ಆಗಲಿ ಏನೇ ಆಗಲಿ ಗೊತ್ತಿರೋದು ನನಗೆ ಕೊಪ್ಪಳದಲ್ಲೇ. ಹರಿಹರದಲ್ಲಿ ಹಾಸ್ಪಿಟಲ್ ಇಲ್ಲ, ಮತ್ತು ಯಾವ ಕಾಲೇಜ್ ಎಲ್ಲಿದೆ ಅಂತ ಗೊತ್ತಿಲ್ಲ. DRM ಕಾಲೇಜು, GFCC ಬಿಟ್ಟರೆ ಯಾವುದು ಗೊತ್ತಿಲ್ಲ ನನಗೆ. ಅದೇ ಕೊಪ್ಪಳದಲ್ಲಿ ಹೇಳಿ ಅಂತನಿ, ನರ್ಸಿಂಗ್ ಕಾಲೇಜಿಂದ ಹಿಡಿದು ಡಾಕ್ಟರ್ MBBS ಮಾಡೋದ್ರೆಲ್ಲ ಎಲ್ಲ ಹೇಳ್ಬಿಡ್ತೀನಿ. ಇದರ ಥರ ನಮ್ಮದು ಬ್ಯೂಟಿ ಪಾರ್ಲರ್ ಇಲ್ಲೇ ಇದ್ದಿದ್ದು ಗಾಯ್ಸ್. ಕೊಪ್ಪಳ ಹೇಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಈಸಿ ಬೈ ಟ್ರೆಂಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಈಸಿ ಬೈ ನಾವಿಲ್ಲೇ ಶಾಪಿಂಗ್ ಮಾಡೋದು.
ಇವ್ರನ್ನ ಎಲ್ಲೆಲ್ಲಿ ಹುಡುಕ್ಬೇಕು ಅಂದರೆ ಇಲ್ಲಿ ಬರಬೇಕು. ನಿಜವಾಗ್ಲೂ ಇಲ್ಲಿ ನಾವು ನೋಡುವಂಥ ಬಟ್ಟೆಗಳು ಇಲ್ಲೇ ಇಲ್ಲ ಅಂತೆ, ಸೊ ಬೇರೆ ಕಡೆ ಐತೆ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಸಿ ಬೈಯಲ್ಲಿ ಕಲೆಕ್ಷನ್ ಇಷ್ಟ ಆಗಿಲ್ಲ, ಸೊ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ಈಸಿ ಬೈಗೆ ಹೋದಾಗ ಪ್ರಿಯನ್ ಫೋನ್ ಅಲ್ಲೇ ಬಿಟ್ಟು ಬಂದು ಈಗ ಬಿಟ್ಟು ಬರ್ತಿದ್ದೆ ನೆನಪು. ಬಾಯ್ಸಿಂದ್ರಾಗಂತೂ ಮಸ್ತ್. ಫೈನಲಿ ಡ್ರೆಸ್ ತಗೊಂಡ್ಬಿಟ್ವಿ. ಇಲ್ಲಿ ತಗೊಂಡ್ಬಿಟ್ವಿ ಗೈಸ್. V2 ಮನೆಗೆ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಅಲ್ಲಿ ಗೇಟ್ ಬೀಗ ಹಾಕಿದ್ದಾರೆ. 9:30 ಯಾಕಂದರೆ ಗೇಟ್ ಬೀಗ ಹಾಕ್ತಾರೆ. ನಾವು ಅದಕ್ಕೆ ಈ ಥರ ಇಳಿದು ಈ ಥರ ದೊಡ್ಡ ಸಾಹಸ ಮಾಡಿ ಇಳಿದು ಬರ್ತೀವಿ ನೋಡಿ. ಮತ್ತೆ ನಾವು ಹೇಳಿದ್ವಲ್ಲ ಮನೆಗೆ ಹೋಗಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಗೈಸ್, ನಾವು ನಿಮಗೆ KGPಯಲ್ಲಿ ಏನೋ ಒಂದು ಗೋಲ್ಡ್ ತಗೊಂಡಿವಿ, ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಅಂತ ಹೇಳಿದ್ವಲ್ಲ, ಅದು ಏನಂತ ತೋರಿಸ್ತೀವಿ ಈಗ. ಫಸ್ಟ್ ನಾನು ನೋಡ್ತೀನಿ ಈಗ ಏನು ಅಂತ. ಶಿಲ್ಪಕ್ಕ ಅವರು, ಶಿಲ್ಪಕ್ಕನ ಕಡೆಯಿಂದ ವೆಲ್ಕಮ್. ಸೂಪರ್ ಸೂಪರ್ ಆಗಿದೆ ನೋಡಿ ಗೈಸ್. ನಿಜ ಹೇಳ್ರಿ, ತುಂಬಾ ಚೆನ್ನಾಗಿದೆ. ಎಲ್ಲ ಹೇಳ್ರಿ, ತುಂಬಾ ಚೆನ್ನಾಗಿದೆ. ಕಲೆಕ್ಷನ್ಸ್ ಇದ್ದಿಲ್ಲ ಬಟ್ ಸೆಲೆಕ್ಟ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಕಲೆಕ್ಷನ್ ತುಂಬಾ ಕಮ್ಮಿ ಆದ್ರೆ ಈ ಕಲೆಕ್ಷನ್ ಸಿಕ್ಕಿದೆ ಅಂದ್ರೆ ಅಲ್ಲ ಗ್ರೇಟ್. ಕ್ಲೋಸ್ ಮಾಡಿದ್ವಿ, ಅದಕ್ಕೆ ಇದನ್ನ ತಗೊಂಬಂದ್ಲು. ರಿಯಲ್ಗಳು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚಂದ ಓಪನ್ ಮಾಡಿ. ಚೆನ್ನಾಗೈತಿ. ಪ್ರೀತಿ ದುಡ್ದು ಸ್ವಂತದಿಂದ ತಗೊಂಡಿರೋದು ಇದು. ನಮಗೂ ಆ ಭಾಗ್ಯ ಬೇಗ ಬರ್ಲಿ, ನಾವು ದುಡ್ದು ಕೊಡ್ದು ಅಂತ ನೋಡ್ರಿ. ನಮ್ಮ ಎಗ್ ಬಿರಿಯಾನಿ ಮಾಡಿ ಎಷ್ಟು ಬೆವ್ತು ಬಿಟ್ಟಿದ್ದೀನಿ ಅಂತ. ಎಗ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಯಾವ ತರ ಮಾಡ್ತಿದ್ದಾರೆ ಅಂದ್ರೆ ನೋಡಿ, ಮಾಸ್ಟರ್ ಶೆಫ್. ಇವಾಗ ನೋಡಿದ್ರೇನೆ ಬಾಯಲ್ಲಿ ನೀರು ಬರುತ್ತೆ. ಶಾಕ್ ಆಗ್ಬಿಟ್ಲ ಅವಳು. ನಿಜ ಹೇಳ್ಬೇಕು. KGP gold. It's what is there in ಸಕ್ಕತ್ತಾಗೈತಿ. ನಿಜ ಹೇಳು, ನಿಜ ಚೆನ್ನಾಗೈತಿ. ಇಯರಿಂಗಾ? ನೋಸ್ ರಿಂಗ್ ಮಸ್ತ್ ಐತಿ. ನಾಸ್ರಿಂಗ್ ಹಾಕೊಂಡ್ರೆ ನಾಸ್ರಿಂಗ್, ಇಯರಿಂಗ್ ಹಾಕೊಂಡ್ರೆ ಇಯರಿಂಗ್. ಪ್ರೀತಿ ಅಲ್ಲ, ಪ್ರೀತಿ ಸ್ವಂತ ದುಡಿಮೆಯಲ್ಲಿ ತಗೊಂಡಿರೋದು. ಕಂಗ್ರ್ಯಾಚುಲೇಷನ್ಸ್. ಕ್ಯೂಟಿ ಬಾಯ್. ಪ್ರೀತ್ ನಿಜವಾಗ್ಲೂ ಹೇಳು ಚೆನ್ನಾಗೈತಿಲ್ಲ ಅಂತ. ಮತ್ತೆ ನಾವು
ಮತ್ತೆ ನಾವು ಸೀರೆ ತಗೊಂಬಂದಿದ್ದೀವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಕಲರ್ ಸೆಲೆಕ್ಷನ್ ಅಂದೆ ಸೂಪರ್. ಒಂಥರ ಬ್ರೌನ್ ಕಲರು, ಪಿಂಕ್ ಕಲರ್ ಬ್ಲೌಸ್ ಬಂದಿದೆ. ಪ್ರೈಸ್ ಎಷ್ಟು ಅಂತ ಕಮೆಂಟ್ ಮಾಡಿ. ಇವಾಗ ಆ ಗೋಲ್ಡ್ನ ಹಾಕ್ತಾ ಇದ್ದಾರೆ. ಅತ್ತೆ ಸೊಸೆ ಅವರಿಗೆ ಹಾಕ್ತಾ ಇದ್ದಾರೆ ಗೋಲ್ಡ್ನ. ಈ ಥರ ಅತ್ತೆ ಸಿಗಕ್ಕೆ ಪುಣ್ಯ ಮಾಡಿರಬೇಕು. ಇಬ್ಬಿಬ್ರು ಹತ್ತಿದ್ದಾರೆ. ಪ್ರಿಯನ್ ಫೋನ್ ಹೊಡೆದೋಗ್ಬಿಟ್ಟೈತಿ. ಡಿಕ್ಕಿ ಆಗಿಟ್ಟಿದ್ದೆವು. ಚಿಕ್ಕದಾಗಿ ಹೋಗಿತ್ತಲ್ಲ ನಮ್ಮನ್ನ ಐಫೋನ್ ಕೊಡಿಸ್ತೀನಿ. ಅಕ್ಕ ಡಿಕ್ಕಿಯಾಗಿ ಫೋನ್ ಇಟ್ಟಿದ್ವಿ, ಹೊಡೆದೋಗೈತಿ. ಗೈಸ್ ನೀವೇ ನೋಡಿದ್ರಿ ಅಲ್ವಾ ಗೋಲ್ಡು. ಮತ್ತು ತುಂಬ ಕಡೆ ಶಾಪಿಂಗಿಗೆ ಹೋಗಿದ್ವಿ, ಬಟ್ ನಾವು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ಸ್ಕೂಟಿ ಹೊಡಿತಾ ಇದ್ದೆ. ಗೋಲ್ಡ್ ತೊಗೋಬೇಕಂತ ಇದ್ದಿದ್ದಿಲ್ಲ, ಬಟ್ ಗೋಲ್ಡ್ ತೊಗೊಂಡು ಬಂದೆ. ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಗೋಲ್ಡು ಫೈನಲಿ ನಾನು ತಗೊಂಡ್ಬಿಟ್ಟೆ. ತುಂಬ ಖುಷಿ ಆಗ್ತೈತೆ, ನನಗಷ್ಟೇ ಖುಷಿ ಆಗ್ತಿಲ್ಲ, ಎಲ್ಲರಿಗೂ ಖುಷಿ ಆಗ್ತೈತೆ. ಆಲ್ಮೋಸ್ಟ್ ಎಲ್ಲರೂ ಹ್ಯಾಪಿಯಾಗಿದ್ದೀವಿ, ಯಾಕಂದರೆ ಫಸ್ಟ್ ಟೈಮಲ್ಲ ನಾನು ಗೋಲ್ಡ್ ತೊಗೊಂಡಿರೋದು, ನಾನು ದುಡ್ದಿರ್ತೀವಿ. ಸೊ ಖುಷಿ ಇದೆ ನನಗೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.